ನಾಗರಾಜ್ರವರು, ಎಸ್ಸಿ ಜಿಲ್ಲಾಧ್ಯಕ್ಷ ಅಂತ ಜಯದೇವ್ರವರು, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷ ಅಂತ ರತ್ನಮ್ಮನವರು, ಹಿರಿಯ ಮುಖಂಡರಾದಂಥ ಅತಾವುಲ್ಲಾರವರು, ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ವಿಭಾಗದ ಅಧ್ಯಕ್ಷರಾದಂಥ ಸುಧೀರ್ ಅವರು, ಹಿಂದುಳಿದ ಕಾರ್ಮಿಕ ವರ್ಗದ ಮುಖಂಡರಾದಂಥ ಇಲಕ್ನವರು, ಕಾಂಗ್ರೆಸ್ ಕಿಸಾನ್ ಕೇಸ್ ಅಧ್ಯಕ್ಷರಾದಂಥ ನಾಗರಾಜ್ ಗೌಡರು, ಮಹಿಳಾ ಘಟಕದ ಇನ್ನೋರ್ವ ಮುಖಂಡರಾದಂಥ ನಮ್ಮ ಪ್ರಿಯಾಂಕರವರು, ಅವರ ಹೆಸರಿನ ಪ್ರಿಯಾಂಕರವರು ಇವತ್ತು ನಮ್ಮ ಜೈವನ್ನ ಗಳಿಸಿರ್ತಕ್ಕಂಥ ಸಂದರ್ಭ. ಹಿರಿಯ ಮುಖಂಡರಾದ ಲಾಲ್ಬೂರ್ ಶಾಸ್ತ್ರಿ ಕಾರ್ಮಿಕರ ಸಂಘದ ಮಂಜುನಾಥ್ ಅವರು ಮತ್ತೆ ಎಲ್ಲ ಮುಖಂಡರು ಕೂಡ ಇವತ್ತು ನವೀನ್ ಗೌಡರು ಎಲ್ಲ ಮುಖಂಡರು ಕೂಡ ಇವತ್ತು ಈ ಒಂದು ಪ್ರಸಾದ್ ಬಾಬು ಅವರ ನೇತೃತ್ವದಲ್ಲಿ ಹೇಳಿದ್ರು. ಇವತ್ತು ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯನವರ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಗೆಲುವು. ನಮ್ಮ ನಾಯಕರಾದಂಥ ಕೆ.ಎಚ್. ಪಿನಪ್ಪನವರು ಸಂಡೂರಿನ ಮುಖ್ಯ ಚುನಾವಣಾ ಪ್ರಚಾರಕರಾಗಿ ನೇಮಕಗೊಂಡಿದ್ದರು. ನಾನು ಮತ್ತು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಖಂಡರು ಕೂಡ ಚನ್ನಪಟ್ಟಣದ ದೊಡ್ಡಮಳ್ಳೂರು ವಿಭಾಗಕ್ಕೆ ನಮ್ಮನ್ನ ಉಸ್ತುವಾರಿ ಕೊಟ್ಟಿದ್ರು. ಮತ್ತೆ ನಮ್ಮ ನಾಯಕರಂತ ನಂಜೇಗೌಡರು ಕೊಳಂಬೂರು ಕ್ಷೇತ್ರದ ಮುಖಂಡತ್ವ ವಹಿಸಿದ್ರು. ಆ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ 3 ದಿವಸ ಅಲ್ಲೇ ನೆಲೆಸಿ ಪ್ರಚಾರವನ್ನು ಕೈಗೊಂಡಿದ್ವಿ. 3 ಕ್ಷೇತ್ರಗಳಲ್ಲಿ ಕೆ.ಎಚ್. ಪಿನಪ್ಪನವರು ಉಸ್ತುವಾರಿಗಳಾಗಿದ್ದಂಥ ಸಂಡೂರು ಕ್ಷೇತ್ರದಲ್ಲೂ ಕೂಡ ಜಯವನ್ನ ಗಳಿಸಿರ್ತಕ್ಕಂಥದ್ದು. ಮತ್ತೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಜನತೆ ಆಶೀರ್ವಾದ ಮಾಡತಕ್ಕಂಥದ್ದು ನಿಚ್ಚಳವಾಗಿ ಕಂಡು ಬಂದಿದೆ. ಬಿಜೆಪಿಯವರು ಎಷ್ಟೇ ಅಪಪ್ರಚಾರ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಎಲ್ಲ ಮತದಾರರು ಮತ್ತೆ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳನ್ನ ಒಪ್ಪಿಗೆಯನ್ನು ಸೂಚಿಸಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರ ಒಗ್ಗೂಡಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಒಗ್ಗೂಡಿ ಕೆಲಸ ಮಾಡಿದ್ರು ಕೂಡ ಅದರ ಯಾವುದೇ ಒಬ್ಬಟ್ಟವನ್ನ ಯೋಚನೆ ಮಾಡದೆ ಜನ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ದಾರೆ. 3 ಕ್ಷೇತ್ರದ ಮತದಾರರಿಗೆ, ನಮ್ಮೆಲ್ಲ ನಾಯಕರಿಗೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಅನೇಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಲ್ಲಿ ನಡೆದಿರ್ತಕ್ಕಂಥ ಮತ್ತೆ ನಮ್ಮ ಪಕ್ಷದ ಇನ್ನೋರ್ವ ಮಹಿಳಾ ನಾಯಕರಾದಂಥ ಇಂದಿರಾ ಗಾಂಧಿ ಅವರ ನಂತರ ಇಂದಿರಾ ಗಾಂಧಿ ಅಂತಕ್ಕಂಥ ಹೆಸರನ್ನ ಪಡೆದ ಪ್ರಿಯಾಂಕಾ ಗಾಂಧಿ ಅವರು ಮೊಟ್ಟಲ ಮೊದಲಿಗೆ 4,10,000 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅದ್ದೂರಿಯಾದಂಥ ಒಂದು ಜಯವನ್ನು ತಂದುಕೊಟ್ಟಿದ್ದಾರೆ. ಇದೊಂದು ಹೊಸ ಮನ್ಮಂತರ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ಕಂಡುಬಂದಿದೆ. ದೇಶದ ಮಹಾರಾಷ್ಟ್ರವನ್ನು ಹೊರತುಪಡಿಸಿದರೆ ಜಾರ್ಖಂಡ್ ಅಲ್ಲಿ ಕಾಂಗ್ರೆಸ್ಸಿನ ಒಕ್ಕೂಟಕ್ಕೆ ಜಯವನ್ನ ತಂದುಕೊಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿನ ಮತದಾರರಿಗೆ, ಕಾಂಗ್ರೆಸ್ಸಿನ ಮುಖಂಡರಿಗೆ, ರಾಜ್ಯದ ನಮ್ಮ ನಾಯಕರಂತ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ, ಕೆ.ಎಚ್. ಪಿನಪ್ಪನವರಿಗೆ, ಖರ್ಗೆಜಿ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ನಾವು ಅನೇಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ವಿಜೃಂಭಣೆಯನ್ನ, ಈ ಒಂದು ವಿಜೃಂಭಣೆಯ ಸಮಾನ ತಮ್ಮನ್ನೆಲ್ಲರೂ ಪತ್ರಕರ್ತರು ಆಗಮಿಸಿದಿರಿ. ನಿಮಗೂ ಕೂಡ ನಾವು ಅಭಿನಂದಿಸ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ. ಈಗ ನಮ್ಮ ಅಧ್ಯಕ್ಷ ಅಂತ ಲಕ್ಷ್ಮೀನಾರಾಯಣ ಅವರು ನಿಮ್ಮ ಮುನ್ನುದ್ದೇಶ ಮಾತಾಡ್ತಾರೆ.